ಕುಡಿ ಅವಾಗೊಂದಿತ್ತು ಕಾಲ. ಗಂಡ ಕುಡಿತಾನೋ ಬೈತಾನೋ ಹೊಡಿತಾನೋ ಕುಂಟಾನೋ ಕುರುಡನೋ ನನ್ನ ಮಕ್ಕಳಿಗೋಸ್ಕರ ಇವೆಲ್ಲವನ್ನ ಸಹಿಸ್ಕೊಂಡು ನಾನು ಜೀವನ ಮಾಡ್ತೀನಿ ಅಂತ. ಆಗ ಎಲ್ಲರೂ ಅನ್ಕೊಳ್ತಾ ಇದ್ದಿದ್ದು ಈ ಕಾಲ ಯಾವಾಗ ಬದಲಾಗುತ್ತೆ, ಪುರುಷ ಪ್ರಧಾನ ಸಮಾಜ ಯಾವಾಗ ಕಣ್ಮರೆ ಆಗುತ್ತೆ, ಬದಲಾವಣೆ ನಾವು ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ. ಬಟ್ ಈ ಪ್ರಮಾಣದ ಬದಲಾವಣೆಯನ್ನ ನಾವು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ. ಅಂಡ್ ಈ ಪ್ರಮಾಣದ ಬದಲಾವಣೆ ಬೇಕು ಕೂಡ ಆಗಿರ್ಲಿಲ್ವೇನಪ್ಪ. ನೋಡಿ, 9 ತಿಂಗಳ ಕಾಲ ಗರ್ಭದಲ್ಲಿ ಹೊತ್ತು ಆ ನಂತರ 2-3 ವರ್ಷಗಳ ಕಾಲ ಮಕ್ಕಳನ್ನು ಬೆಳೆಸೋದಿದೆಯಲ್ಲ, ಅಷ್ಟೊಂದು ಸುಲಭ ಅಲ್ಲ ಒಬ್ಬ ತಾಯಿಗೆ. ಅಂತಹ ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದಂತಹ ಮಕ್ಕಳನ್ನ ಒಂದು ಸ್ಟೇಷನ್ಗೆ ಹೋಗಿ ಪರಪುರುಷನಿಗೋಸ್ಕರ ಅಥವಾ ಅನೈತಿಕ ಸಂಬಂಧಕ್ಕೋಸ್ಕರ ಆ ಕರುಳಕುಡಿ ಸಂಬಂಧವೇ ನನಗೆ ಬೇಡ ಅಂತ ಬರ್ದ್ಕೊಟ್ಟು ಬರ್ತಾಳೆ ಅಂದ್ರೆ ಆ ಅನೈತಿಕ ಸಂಬಂಧದ ಗಂಟು ಅಥವಾ ಸಂಬಂಧ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತಾ, ಕರುಳ ಬಳ್ಳಿಯ ಸಂಬಂಧಕ್ಕಿಂತಲೂ ಗಟ್ಟಿಯಾಗಿರುತ್ತಾ ಅನ್ನುವಂಥದ್ದೇ ನನಗೆ ನಿನ್ನೆಯಿಂದಲೂ ಕಾಡ್ತಾ ಇರೋ ಪ್ರಶ್ನೆ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಎಲ್ಲ ಪೇಪರ್ಗಳಲ್ಲಿ. ಆ್ಯಂಡ್ ನಾವು ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. 3 ಮಕ್ಕಳನ್ನ ಬಿಟ್ಟು ಹೆಂಡತಿ ಪರಪುರುಷನೊಂದಿಗೆ ಸಂಬಂಧ ಬೆಳೆಸೋಕೆ ಸ್ಟೇಷನ್ ಅಲ್ಲಿ ಹೋಗಿ ಸೈನ್ ಹಾಕೊಟ್ಟು ಬಂದಿದ್ದಾಳೆ. ಆಗೊಂದು ಕಾಲ ಇತ್ತು. ಗಂಡ ಕುಡ್ಕ ಇರ್ಲಿ, ಕುಂಟ ಇರ್ಲಿ, ಕುರುಡ ಇರ್ಲಿ, ಅವನು ಹೊಡಿಲಿ ಬಡಿಲಿ ಸಾಯಿಸ್ಲಿ, ತನ್ನ ಮಕ್ಕಳ ಮುಖ ನೋಡಿಕೊಂಡು ಅದೆಲ್ಲವನ್ನ ಸಹಿಸಿ ಜೀವನ ಮಾಡ್ತಿದ್ದ ಒಂದು ಕಾಲ ಇತ್ತು. ನಿಜ, ಆ ಒಂದು ಕಾಲ ಯಾವಾಗ ಬದಲಾವಣೆ ಆಗುತ್ತೆ, ಈ ಪುರುಷ ಪ್ರಧಾನ ರಾಷ್ಟ್ರದಿಂದ ಹೆಣ್ಣು ಮಕ್ಕಳು ಯಾವಾಗ ಸ್ವತಂತ್ರವಾಗ್ತಾರೆ, ಕಾನೂನು ಯಾವಾಗ ಬದಲಾಗುತ್ತೆ ಅಂತ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ವಿ. ಆ ಕಾಲ ಈಗ ಬಂದಿದೆ. ಇಲ್ಲಿ ಗ್ಯಾರಂಟಿ ನ್ಯೂಸ್ ವಿದ್ಯಾ ಮೇಡಮ್ ಹೇಳ್ತಾ ಇದ್ದಾರೆ, ಪರಪುರುಷನ ಪ್ರೀತಿ ಮಕ್ಕಳಿಗಿಂತ ಹೆಚ್ಚ ಅಂತ. ಹುಡುಕ ಗಂಡನ ಕೈಯಲ್ಲಿ ಸಿಕ್ಕಾಕೊಂಡಿದ್ರೆ ಆ ಮಹಾತಾಯಿಗೂ ಅರ್ಥ ಆಗ್ತಿತ್ತು. ತನ್ನ ಶೀಲದ ಬಗ್ಗೆ ಅನುಮಾನ ಪಟ್ಟು ವ್ಯಕ್ತಿ ದಿನಾ ಟಾರ್ಚರ್ ಕೊಡುವಾಗ ಆಗೋ ನೋವು ಏನು ಅನ್ನೋದು ಆ ಹೆಣ್ಣಿಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿಯೊಂದು ಹೆಣ್ಣು, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಯಾವತ್ತೂ ಹೇಳ್ತೀನಿ, ಒಂದು ಹೆಣ್ಣು ಒಂದು ಗಂಡನ್ನ ಬಲದಿಂದ ಬಲಶಾಲಿಯಾಗಿ ಅವನ ಸರಿಸಮಾನವಾಗಿ ನಿಂತು ಯುದ್ಧ ಮಾಡಿ ಗೆಲ್ಲೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅವಳು ಕಾನೂನಿನ ಮೊರೆ ಹೋಗಬಹುದು, ಇವನು ಗಂಡಸೆ ಪರಪುರುಷನ ಪ್ರೀತಿ ಬಯಸಿ ಹೋಗ್ತಾಳೆ ಅಂದ್ರೆ, ತನ್ನ ಹೆತ್ತ ಮಕ್ಕಳನ್ನು ಬಿಟ್ಟು ಹೋಗ್ತಾಳೆ ಅಂದ್ರೆ ಎಷ್ಟು ಟಾರ್ಚರ್ ಆಗಿರಬೇಡ ಅವಳಿಗೆ. ಅದನ್ನ ನೀನು ಹೆಣ್ಣು ಆದವಳು ಯೋಚನೆ ಮಾಡಬೇಕು. ಯಾವಾಗಲೂ ನಮ್ಮಲ್ಲೇನೆ ಎಲ್ಲಾ ತರದ ವೆರೈಟಿ ಊಟಗಳು, ಹೋಟ್ಲಿಗಿಂತ ಸುಪೀರಿಯರ್ ಊಟನ ಮನೆಯಲ್ಲಿ ಹೆಂಡತಿ ಮಾಡಿ ಹಾಕ್ತಿದ್ಲು ಅಂದ್ರೆ ಯಾವ ಗಂಡನೂ ಹೋಟ್ಲಿಗೆ ಹೋಗಲ್ಲ. ಅರ್ಥ ಮಾಡ್ಕೋಬೇಕು ನಾವು. ಈಗ ಇಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ. ಸ್ಟೇಷನ್ನಲ್ಲಿ ಬರೆದುಕೊಟ್ಟು ಪರಪುರುಷನಿಗೋಸ್ಕರ ಪರ ಸಂಬಂಧ, ಅನೈತಿಕ ಸಂಬಂಧ ಅಂತ ಯಾವತ್ತೂ ಹಚ್ಚಕ್ ಹೋಗ್ಬೇಡ. ಪುರುಷ ಇಲ್ಲಿ ಅವಳದು ತಪ್ಪಿರಬಹುದು. ಒಂದು ಗಾದೆ ಮಾತು ಹೇಳ್ತಾರೆ ನಮ್ಮ ಕಡೆಗೆ, ಗಾದೆ ಮಾತಲ್ಲ, ಅದೊಂದು ಸತ್ಯವಾಗಿ ನಡೆದಿರೋ ಘಟನೆ. ಒಂದು ಕೋತಿ ನದಿಯಲ್ಲಿ ಸಿಕ್ಕಾಕೊಂಡಿರುತ್ತೆ, ಮುಳುಗೋ ಹಂತಕ್ಕೆ ಬಂದಿರುತ್ತೆ. ತನ್ನ ಮಗುನ ಕಾಪಾಡ್ಕೊಳ್ಳೋದಕ್ಕೆ ಆ ಕೋತಿ ಸತತ ಪ್ರಯತ್ನ ಪಡುತ್ತೆ. ತನ್ನ ತಲೆ ಮೇಲೆ ಹೊತ್ಕೊಂಡು ತಾನು ನೀರಲ್ಲಿ ಆ ಮಗುನ ಉಳಿಸೋದಕ್ಕೋಸ್ಕರ ತಾಯಿ ಕೋತಿ ಕೂತಿರುತ್ತೆ. ಆದ್ರೆ ನೀರು ಹೆಚ್ಚಾಗ್ತಾ ಎದೆ ತನಕ, ಬಾಯಿ ತನಕ, ಮೂಗಿನ ತನಕ, ಇನ್ನು ತಾನು ಮುಚ್ಚೋ ಸಂದರ್ಭ ಬಂದಾಗ ಕೋತಿ ಏನ್ ಮಾಡತ್ತೆ ಗೊತ್ತಾ, ಆ ಮಗುನ ತನ್ನ ಕಾಲಡಿಗೆ ಹಾಕಿ ತಾನು ಅದರ ಮೇಲೆ ನಿಂತು ತನ್ನ ಪ್ರಾಣನ ಉಳಿಸ್ಕೊಳ್ಳುತ್ತೆ. ಇಲ್ಲಿ ಅದು ತಾಯಿ ಮಗು ಅಲ್ವಾ, ಅದು ಕರುಳ ಸಂಬಂಧ ಅಲ್ವಾ. ಅಲ್ಲಿ ಆ ಕೋತಿ ತಾಯಿ ಸರಿ ಇಲ್ಲ ಅಂತ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ. ತಮ್ಮ ಸುಖಕ್ಕಿಂತ ಬೇರೆ ಯಾವುದೂ ಇಂಪಾರ್ಟೆಂಟ್ ಅಲ್ಲ. ತಾನು ಸುಖವಾಗಿ ನೆಮ್ಮದಿಯಾಗಿ ಇದ್ರೇನೆ ಮಕ್ಕಳು, ಹೆಂಡತಿ, ಅತ್ತೆ, ಮಾವ, ಸಂಬಂಧ ಎಲ್ಲಾನು. ನೀನೇ ಮಾನಸಿಕವಾಗಿ, ದೈಹಿಕವಾಗಿ ಸದೃಢ ಆಗಿರ್ಲಿಲ್ಲ ಅಂದ್ರೆ ನೀನೇನು ಮಾಡೋಕ್ಕಾಗಲ್ಲ. ನಿನ್ನ ಕೈಯಲ್ಲಿ ಕೆಲಸ ಇರಲಿಲ್ಲ ಅಂದ್ರೆ, ಉದ್ಯೋಗ ಇರಲಿಲ್ಲ ಅಂದ್ರೆ, ಸಂಬಳ ಬರ್ತಾ ಇರಲಿಲ್ಲ ಅಂದ್ರೆ, ನೀನು ಕೇಳಿದ್ದಕ್ಕೆ ಗಂಡ ತಂದು ಕೊಡ್ತಾ ಇರಲಿಲ್ಲ, ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಿದ್ದ ಅಂದ್ರೆ, ಹುಡುಗ ಬಂದು ನಿನ್ನ ದಿನ ಟಾರ್ಚರ್ ಮಾಡ್ತಿದ್ದ ಅಂದ್ರೆ, ಹೊಟ್ಟೆಲಿ ಹುಟ್ಟಿರೋ ಮಗು ನಿಂದಲ್ಲ ಅಂದಾಗ, ಜಸ್ಟ್ ಒನ್ ಥಿಂಗ್, ಆ ಜಾಗದಲ್ಲಿ ಇದ್ದಿದ್ರೆ ತಾವೇನ್ ಮಾಡ್ತಿದ್ರಿ ಅನ್ನೋದನ್ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನ್ಯೂಸ್ ಡೆಸ್ಕ್ ಅಲ್ಲಿ ಕೂತ್ಕೊಂಡಿದ್ದೀನಿ ಅಂದ್ರೆ ನೀನೊಬ್ಬ ಎಲ್ಲರಿಗಿಂತ ಸ್ಟ್ರಾಂಗ್, ನಾನು ತುಂಬಾ ಗರತಿ, ಆಮೇಲೆ ನಾನು ಇಂಥದಕ್ಕೆ ಯಾವುದಕ್ಕೂ ನಾನು ಹೋಗಲ್ಲ. ನಿನ್ನ ಜೀವನ ಭಗವಂತ ಚಂದ ಇಟ್ಟಿದ್ದಾನೆ, ಚೆನ್ನಾಗಿರೋ ಗಂಡನ್ ಕೊಟ್ಟಿದ್ದಾನೆ, ಮುದ್ದಾಗಿರೋ ಮಗುನ್ ಕೊಟ್ಟಿದ್ದಾನೆ, ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ. ಹಂಗಂತ ಎಲ್ಲರಿಗೂ ಹೀಗೆ ಇರಬೇಕು ಅಂತ ಏನಿಲ್ವಲ್ಲ. ಎಷ್ಟೋ ಜನ
ಎಷ್ಟೋ ಜನ ಹೆಣ್ಮಕ್ಳಿಂದ ಗಂಡ್ಮಕ್ಳು ಸತ್ತಿರೋದು, ಟಾರ್ಚರ್ ಆಗಿರೋದು ಕೆಲವಾದರೆ ಹೆಚ್ಚಾಗಿ ಗಂಡಿನಿಂದ ಅನ್ಯಾಯ ಆಗಲಿ, ಶೋಷಣೆ ಆಗಲಿ, ನೋವಾಗಲಿ, ಹಿಂಸೆಯನ್ನು ಹೆಣ್ಣು ಮಕ್ಕಳೇ ಅನುಭವಿಸಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ವಿದ್ಯಾ ಮೇಡಮ್. ನಾನು ಕೂಡ ಒಂದು ಮೀಡಿಯಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವಳೆ. ಸಾಮಾನ್ಯರ ನಡುವೆ ನೀವು ಸ್ವಲ್ಪ ಬೆರೀರಿ, ಸಾಮಾನ್ಯರ ನಡುವೆ ಬೆರೀರಿ. ಮಿಡ್ಲ್ ಕ್ಲಾಸ್ ಜನ, ಅತಿ ಮಿಡ್ಲ್ ಕ್ಲಾಸ್ ಜನ, ಗಾರೆ ಕೆಲಸ ಮಾಡೋಕೆ ಹೋಗ್ತಾರೆ ಹೆಣ್ಮಕ್ಳ ಜೀವನ. ಒಂದು ಹಂತದಲ್ಲಿ ಎಲ್ಲರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಎಲ್ಲರ ಜೀವನ ಹೇಗಿರುತ್ತೆ ಅಂತ ಸ್ಟಡಿ ಮಾಡಿ. ಎಲ್ಲವನ್ನು ನಿಮಗೆ ಹೋಲಿಸ್ಕೊಂಡು ಮಾತಾಡೋಕೆ ಹೋಗಬೇಡಿ. ನಿಮ್ಮ ಜೀವನ ಚೆನ್ನಾಗಿಟ್ಟಿರ್ಬೋದು, ಭಗವಂತ ಹಾಗೆ ಚೆನ್ನಾಗಿಟ್ಟಿರಲಿ. ಈ ಥರದ ಯಾವ ಘಟನೆಗಳು ನಡೀದೇ ಇರಲಿ ನಿಮ್ಮ ಜೀವನದಲ್ಲಿ. ಗಂಡನಿಂದ, ನಿಮ್ಮ ಪುರುಷ ಅಂತಕ್ಕಂಥವರಿಂದ ನಡೀದೇ ಇರಲಿ, ನಾನು ಬಯಸ್ತೀನಿ. ಆದರೆ ಒಂದು ಹೆಣ್ಣನ್ನು ಪ್ರಶ್ನೆ ಮಾಡುವಾಗ ನೆನಪಿಟ್ಕೋಬೇಕು, ನಾನು ಒಂದು ಹೆಣ್ಣು ಅನ್ನೋದನ್ನು. ಯಾವಾಗಲೂ ಹೆಣ್ಣಿಂದ ತಪ್ಪಿರೋದಿಲ್ಲ, ಇಬ್ಬರದು ತಪ್ಪಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅದನ್ನು ಸಮಯ ಕೊಟ್ಟು ಏನಾಗಿದೆ, ಪ್ರತಿಯೊಬ್ಬ ಅಲ್ಲಿ ಯಾವನೋ ಒಬ್ಬ ಮೀಡಿಯಾದ ಮುಂದೆ ನನಗೆ ಅವಳು ಹಂಗೆ ಮಾಡಿದ್ಲು, ಹೆಣ್ಮಗಳು ಬರ್ತಾಳೆ, ಅವ್ನು ನನಗೆ ಹಂಗೆ ಮಾಡಿದ, ತಪ್ಪು ತಾನು ಮಾಡಿದ ತಪ್ಪನ್ನು ಯಾರೂ ಹೇಳ್ಕೊಳ್ಳಲ್ಲ. ಅದು ಸಮಯ ಬಂದಾಗ ತಾನೇ ಹೊರಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಕಮೆಂಟ್ಸ್ ಮಾಡ್ತಾರೆ, ಕಿತ್ತೋಗಿರೋ ನನ್ನ ಮಕ್ಕಳು, ಹೆಣ್ಮಕ್ಳು ಆಗಲಿ ಗಂಡ್ಮಕ್ಳು ಆಗಲಿ. ಪ್ರತಿಯೊಂದು ಗಂಡಿನ ಮನೆಯಲ್ಲಿ ಅಕ್ಕ ತಂಗಿರಿಲ್ದೇ ಇರ್ಬೋದು, ಆದರೆ ಹೆಣ್ಣು ಅನ್ನತಕ್ಕಂಥ ತಾಯಿ ಒಬ್ಳು ಇರ್ತಾಳೆ ಅನ್ನೋದನ್ನು ಎಲ್ಲರೂ ನೆನ್ಪಿಟ್ಕೋಬೇಕು. ಕೆಟ್ಟದಾಗಿ ಮೆಸೇಜ್ ಮಾಡೋದ್ರಿಂದ, ಕಮೆಂಟ್ ಹಾಕೋದ್ರಿಂದ ನೀವೇನು ದೊಡ್ಡ ಕಿತ್ಕೊಳ್ಳೋಕ್ಕಾಗಲ್ಲ, ಏನು ಕಿತ್ಕೊಳ್ಳೋಕ್ಕಾಗಲ್ಲ. ನೀವೀಗ ಮಾಡೋದ್ರಿಂದ ನೀವು ಎಂಥ ನೀಚ ನನ್ನ ಮಕ್ಕಳು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡುತ್ತೆ. ಹೆಣ್ಣಿಗೆ ಗೌರವ ಕೊಡೋನೇ ಆಗಿದ್ರೆ, ಹೆಣ್ಣು ಅವಳು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಕಾರಣ ಅಲ್ಲಿ ಯಾರೋ ಒಬ್ಬ ಅನಿವಾರ್ಯ ಕಾರಣ ಇದ್ದಾಗಲೇ ಅವಳು ತಪ್ಪು ಮಾಡ್ತಾಳೆ, ಗಂಡಿಗೆ ಹೋಲ್ಸೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿರೋ ಹೆಣ್ಮಗಳು ಅಂತಕ್ಕಂಥ ಒಂದು ಹೆಣ್ಣಿಗೆ ಇವನು ಅವಮಾನ ಮಾಡ್ತಾನೆ ಅಂದರೆ ಅವ್ರ ತಾಯಿಗೆ ಅವಮಾನ ಮಾಡ್ದಂಗೆ. ಇನ್ನು ಹೆಣ್ಮಕ್ಳು ಮೆಸೇಜ್ ಹಾಕ್ತಾರೆ, ಇವಳೇನು ಗರ್ತಿ ಗಂಗವ್ಗಳು ಇವರು ಮೆಸೇಜ್ ಮಾಡ್ತಕ್ಕಂಥವ್ರು. ಇವರು ತನ್ನ ಗಂಡನ್ನ ಬಿಟ್ಟು ಬೇರೆ ಪುರುಷನ್ ನೋಡೇ ಇಲ್ಲ. ಅವರು ಯಾವಾಗಲೂ ಬಯಸೇ ಇಲ್ಲ, ಮನಸ್ಸಿಂದ ಕಣ್ಣಿನಿಂದ ನೋಡೇ ಇಲ್ಲ ಅನ್ನೋ ಥರ ಆಡ್ತಾರ. ನೋಡಮ್ಮ, ಸರ್ವಜ್ಞ ಒಂದು ಕಡೆಗೆ ಹೇಳ್ತಾನೆ, ಸೊಗಸಾದ ಹೆಣ್ಣನ್ನು, ರುಚಿಯಾದ ಹಣ್ಣನ್ನು, ಸೊಗಸಾದ ಹಣ್ಣನ್ನು ಕಣ್ಣಿಂದ ನೋಡಿ ಮನಸ್ಸಿಂದ ಬಯಸದಿಹ ಅಪ್ಪಗಳರು ಯಾರಿಗರು ಸರ್ವಜ್ಞ. ನೋಡಿ, ಸೊಗಸಾದ ಹಣ್ಣು, ರುಚಿಯಾದ ಹಣ್ಣು, ಸೊಗಸಾದ ಹೆಣ್ಣನ್ನ ಕಣ್ಣಿಂದ ನೋಡಿ ಮನಸ್ಸಿಂದ ಬಯಸದೆ ಇರುವಂಥ ಯಾವ ಮಹಾತ್ಮನೂ ಇಲ್ಲ, ಹಾಗೆ ಯಾವ ಹೆಣ್ಮಕ್ಳೂ ಇಲ್ಲ. ಮದುವೆ ಆದವರಾಗಿರ್ಬೋದು, ಆಗದೆ ಇರೋರಾಗಿರ್ಬೋದು, ಇಂಥವನ್ನೇ ಇರಬೇಕು, ಹಿಂಗೆ ಇರಬೇಕು ಅಂತಕ್ಕಂಥ ಒಂದು ಕನಸಿರುತ್ತೆ. ಕಟ್ಕೊಂಡಿರೋ ಒಂದು ಪಕ್ಕದಲ್ಲಿದ್ರು ಎದುರುಗಡೆ ಯಾವನಾದರೂ ಚೆನ್ನಾಗಿರೋನು ಹೋದರೆ, ಅಥವಾ ಒಂದು ಲೈಫ್ ಸ್ಟೈಲ್ ಹಿಡಿಸತ್ತೆ. ನೀವು ನೋಡಿರ್ತೀರ. ಹಂಗೆಲ್ಲ ಹೆಣ್ಮಕ್ಳಿಗೆ ಹೆಣ್ಣಿಗೆ ಹೆಣ್ಣೆ ವೈರಿ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡಕ್ಕೆ ಹೋಗ್ಬೇಡಿ. ಕಮೆಂಟ್ ಹಾಕಿ ಏನು ದೊಡ್ಡದಾಗಿ ನನ್ಗಾರತಿ ಗಂಗವ್ವ, ನಾನು ನನ್ನ ಗಂಡನ ಬಿಟ್ಟು ನಾ ಬೇರೆ ಯಾರನ್ನೂ ನೋಡಿಲ್ಲ, ನನ್ನ ಮಕ್ಕಳಿಗೋಸ್ಕರ ನನ್ನ ಗಂಡ ಏನೇ ಅಂದ್ರು ಎಲ್ಲ ಸಹಿಸ್ಕೋತೀಯ ತಾಯಿ. ನಿನ್ನ ಗಂಡ ಕುಡಿದು ಬಂದರೆ ಬೀಳಾಕತ್ತು ಅಂದರೆ ಗೊತ್ತಾಗ್ತದೆ. ನಿನಗೆ ಹುಟ್ಟಿರೋ ಮಕ್ಕಳು ನಾನು ಅಲ್ಲ ಅಂತ ಅಂದಾಗ ಆ ಫೀಲ್ ಗೊತ್ತಾಗ್ತದೆ ನಿನಗೆ. ಹಾಗೆಲ್ಲ ಕಮೆಂಟ್ ಹಾಕೋದಲ್ಲ. ಸಮಯ ಅಲ್ಲಿ ಏನು ನಡೀತಾ ಇದೆ, ಯಾರು ಅಲ್ಲಿ ಬಲಹೀನರು ಅನ್ನೋದನ್ನು ತಿಳ್ಕೊಂಡು ವಿಷಯ ಕೂಲಂಕುಷವಾಗಿ ಸ್ಟಡಿ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ಓಕೆ, ಬಾಯ್. ವಿದ್ಯಾ ಮೇಡಮ್, ನೀವು ಮಾಡ್ತಾ ಇದ್ದೀರಿ, ನೀವು ಒಂದು ಹೆಣ್ಣು ಅನ್ನೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ.